ರಾಜ್ಯದಲ್ಲಿ ಯೂರಿಯಾ ಕೊರತೆ ವಿಚಾರಕ್ಕೆ ಜಟಾಪಟಿನೇ ನಡೀತಾ ಇದೆ. ಜೆಡಿಎಸ್ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಜೆಡಿಎಸ್ನವರು ಚಲುವರಾಯಸ್ವಾಮಿ ಮಲಗಿದ್ದಾರೆ ಅಂತ ಅಂತಾರೆ. ಅವ್ರು ಯಾವಾಗಲೂ ಕೂಡ ನಿಂತಿರ್ತಾರೆ. ನಾನ್ ಮಲಗಿಲ್ಲ, ಎದ್ದಿದ್ದೀನಿ ಅಂತ ಟೀಕೆ ಮಾಡುವುದಾದ್ರೆ ಬೇರೆ ವಿಷಯಗಳಲ್ಲಿ ಟೀಕೆ ಮಾಡಿ, ನಿಮ್ಮ ಸಹಕಾರ ರೈತರ ವಿಚಾರದಲ್ಲಿ ಇರಲಿ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ. 5,27,000 ಮೆಟ್ರಿಕ್ ಟನ್ ಯೂರಿಯಾ ಸಪ್ಲೈ ಆಗಿದೆ. ನಾವು ಈ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನ ದೂಷಿಸ್ತಾ ಇಲ್ಲ. ನಾವು ಕೇಂದ್ರ ಸರ್ಕಾರದಿಂದ ತರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಡಿಸುವ ಕೆಲಸ ಮಾಡ್ತೀವಿ ಅಂತ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋಗುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ನಾವು ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ ಎಲ್ಲ ಮಂತ್ರಿಗಳಿದ್ರು. ಚರ್ಚೆ ಮಾಡಿದಾಗ ನಮಗೆ ಈ ವರ್ಷ ಈ ಜುಲೈ ಎಂಡೊಳಗೆ ಬರಬೇಕಾಗಿದ್ದಂಥದ್ದು 6,82,000 ನಮ್ಮ ರಾಜ್ಯದ ಅಲೋಕೇಶನ್. ಅದರಲ್ಲಿ 5,26,817 ನಮಗೆ ಬಂದಿದೆ. ಇನ್ನು 1,50,000 ಮೆಟ್ರಿಕ್ ಟನ್ನು ನಮಗೆ ಈ ತಿಂಗಳ ಎಂಡವರೆಗೆ ಬಾಕಿ ಬರಬೇಕಾಗಿದೆ. ಅದೇ ಹಳೆ ಬಾಕಿ ನಮ್ಮ ಹತ್ರ 3,40,000 ಹಳೆ ಬಾಕಿ ಇತ್ತು. 2,08,86,000 ನಾವು ಸಪ್ಲೈಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ. ಇದನ್ನ ಮಾನ್ಯ ಜೋಶಿಯವರು, ಮಾನ್ಯ ಮುಖ್ಯಮಂತ್ರಿಯವರು ಯಾವುದೇ ಟೀಕೆ ಟಿಪ್ಪಣಿನ ಮಾಡಿಲ್ಲ. ಕೇಂದ್ರ ಸರ್ಕಾರನ ನಾನು ಯಾವುದೇ ಟೀಕೆ ಟಿಪ್ಪಣಿ ಮಾಡಿಲ್ಲ, ಅವರ ದೋಷನ ಇಟ್ಟಿಲ್ಲ. ಬಟ್ ನಮ್ಮಲ್ಲಿ ಒಂದು ಮಳೆ ಬೇಗ ಆಗಿದೆ, ಮಾರ್ಚ್ ಎಂಡಿದ್ದಾನೆ. ಎರಡನೇದು ನೀರು ಡ್ಯಾಮಿಂದ ಬೇಗ ಬಿಟ್ಟಿರೋದ್ರಿಂದ, ಮತ್ತು 2 ಲಕ್ಷ ಮೇಜು ಏರಿಯಾ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಯೂರಿಯಾ ಹೆಚ್ಚಾಗಿ ಬೇಕಾಗಿರುವಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಮತ್ತು ಜನರು ಪ್ಯಾನಿಕ್ ಆಗಿ ಒತ್ತಡದಿಂದ ಎಲ್ಲಿ ಎಷ್ಟೇ ಅವ್ರಿಗೆ ಅವೈಲಬಲ್ ಇದನ್ನ ನಾವು ಕೊಡ್ತೀವಿ ಅಂತ ಅಂದ್ರೂ ಹೆಚ್ಚೆಚ್ಚು ಜನ ಸ್ಟಾಲ್ ಹತ್ರ, RSK ಹತ್ರ, ಸೊಸೈಟಿಗಳ ಹತ್ರ ಹೋಗ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗೆ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ನಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ನಾವು ಜನರಿಗೆ ಏನು ಬೇಕೋ ಅದನ್ನು ಒದಗಿಸಿ ಜನರ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು ಮುಖ್ಯ. ಸೊ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು 1.5 ಲಕ್ಷ ಏನು ಸಪ್ಲೈ ಆಗಬೇಕಾಗಿದೆ ಅದನ್ನು ಆದಷ್ಟು ಬೇಗ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ನಾನು ಸಹ ರಿಕ್ವೆಸ್ಟ್ ಮಾಡಿದ್ದೀನಿ. ಮತ್ತು ಎಲ್ಲ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳಿಗೆ, ಎಲ್ಲ ಲೋಕಸಭಾ ಸದಸ್ಯರಿಗೆ ಸಹ ನಾನು ವೈಯಕ್ತಿಕವಾಗಿ ಪತ್ರ ಬರೆದಿದ್ದೀನಿ.